Hello everyone, this is Deepthi. Welcome to Unacademy KCET Champions. So ಇವತ್ತು ನಾನು ಸಿಂಪಲ್ ಟ್ರಿಕ್ ಟು ಫೈಂಡ್ ಬಾಂಡ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಬಾಂಡ್ ಆರ್ಡರ್ನ ವಿತ್ ಇನ್ 10 ಸೆಕೆಂಡ್ಸ್ ನಾವು ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ನೋಡೋಣ. ಸೊ ಯಾವ ಮಾಲಿಕ್ಯೂಲ್ಸ್ಗೆ ನಾನು ಬಾಂಡ್ ಆರ್ಡರ್ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಡಯಾಟಮಿಕ್ ಮಾಲಿಕ್ಯೂಲ್ಸ್. ಸೊ ಡಯಾಟಮಿಕ್ ಮಾಲಿಕ್ಯೂಲ್ಸ್ಗೆ ಯಾವ ತರ ಟ್ರಿಕ್ ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಅಂತ. ಸೊ ಈ ಬೇಸಿಸ್ ಮೇಲೆ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಮೇಲೆ ನಿಮಗೆ KCET ಮತ್ತೆ ನೀಟಲ್ಲಿ ನಿಮಗೆ ಕ್ವಶನ್ಸ್ ಅಪಿಯರ್ ಆಗುತ್ತೆ. ಓಕೆನಾ? ಸೊ ನೋಡೋಣ. ಫಸ್ಟ್ ಬಾಂಡ್ ಆರ್ಡರ್ ಡೆಫಿನೇಷನ್ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಬಾಂಡ್ ಆರ್ಡರ್ ಅಂತಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಇದು ಫಸ್ಟ್ PUC ಅಲ್ಲಿ ನಿಮ್ಗಿದೆ. ಬಾಂಡ್ ಆರ್ಡರ್ ಅಂತಂದ್ರೆ ಏನು? ಸೊ ನಂಬರ್ ಆಫ್ electrons in bonding molecular orbital minus number of electrons in anti-bonding molecular orbital divided by 2. ಹೌದಲ್ವಾ? ಇದನ್ನೇ ನೀವು ಓದಿರೋದು ಫಸ್ಟ್ PUC ಅಲ್ಲಿ ಬಾಂಡ್ ಆರ್ಡರ್. ಸೊ ಫೈನಲ್ ಆಗಿ ಡೆಫಿನೇಷನ್ ಏನಂತ ಡಿಫೈನ್ ಮಾಡಿರ್ತೀರಾ ಅಲ್ಲಿ, ಇಟ್ ಈಸ್ ದಿ ಹಾಫ್ of the difference. It is the half of the difference between number of electrons in bonding molecular orbital minus number of electrons in anti-bonding molecular orbital. ಈ ತರ ನೀವು ಓದಿರ್ತೀರ. ಹೌದಾ? ಸೊ ಒಂದು ಬಾಂಡ್ ಆರ್ಡರ್ ಕಂಡುಹಿಡಿಬೇಕಂದ್ರೆ ನಿಮಗೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಗೊತ್ತಿರಬೇಕು. ಹಾಗೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಗೊತ್ತಿದ್ರೆ ಮಾತ್ರ ನೀವು ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಕ್ ಸಾಧ್ಯ. ಹೇಗೆ ಇವಾಗ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮತ್ತೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಏನ್ ಮಾಡ್ತಿದ್ರಿ ಅಲ್ಲಿ? MOT ಡಯಾಗ್ರಾಮ್ ನ ಡ್ರಾ ಮಾಡ್ತಿದ್ರಿ. ಹೌದಾ? ಸೊ ನಾವ್ ಏನ್ ಎಲಿಮೆಂಟ್ಸ್ ಕೊಟ್ರು, ಹೈಡ್ರೋಜನ್, ಹೀಲಿಯಂ, ಸೊ ಯಾವ್ದೇ ಎಲಿಮೆಂಟ್ಸ್, ಸೊ ಮಾಲಿಕ್ಯೂಲ್ಸ್ ಕೊಟ್ರು ನೀವು ಏನ್ ಮಾಡ್ತಿದ್ರಿ? MOT ಡಯಾಗ್ರಾಮ್ ಬಿಡಿಸಿ ಅದಾದ್ಮೇಲೆ ಇಲ್ಲಿ ಎಲೆಕ್ಟ್ರಾನ್ಸ್ ನ ಫಿಲ್ ಅಪ್ ಮಾಡಿ, ಸೊ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಎಷ್ಟಿದೆ, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡಿ ಅದಾದ್ಮೇಲೆ ಫೈಂಡ್ ಔಟ್ ಮಾಡ್ತಿದ್ವಿ. ಸೊ CET ಇಷ್ಟೆಲ್ಲ ಟೈಮ್ ಇರುತ್ತಾ ನಮ್ಗೆ? ಸೊ ಏನು ಡಯಾಗ್ರಾಮ್ ಎಲ್ಲ ಬಿಡಿಸಿ ಅದಕ್ಕೆ ಎಲೆಕ್ಟ್ರಾನ್ಸ್ ಫಿಲ್ ಅಪ್ ಮಾಡಿ ಅದಾದ್ಮೇಲೆ ನೋಡೋಷ್ಟೊತ್ತಿಗೆ ನಿಮ್ಗೆ 1 ನಿಮಿಷ ಕೊಟ್ಟಿರೋ ಟೈಮ್ ಅಲ್ಲೇ ಹೋಗುತ್ತೆ. ಸೊ ಹಾಗಾಗಿ ಆ ಟೈಮ್ ಕಿಲ್ ಆಗೋದನ್ನ ಅವಾಯ್ಡ್ ಮಾಡಕ್ಕೆ ನಾವ್ ಏನ್ ಮಾಡ್ತಿದೀವಿ, ಇವತ್ತು ಟ್ರಿಕ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ ಫಾರ್ ಡಯಾಟಮಿಕ್ ಮಾಲಿಕ್ಯೂಲ್ಸ್. ಓಕೆನಾ? ಸೊ ನೋಡೋಣ ಅದೇನು ಟ್ರಿಕ್ ಅನ್ನೋದು. ಸೊ ಮೇನ್ಲಿ ಡಯಾಟಮಿಕ್ ಮಾಲಿಕ್ಯೂಲ್ಸ್, ನೀವು ಇವಾಗ ನಾನು ಏನು ಟ್ರಿಕ್ ನ ತೋರಿಸ್ತಾ ಇದ್ದೀನಿ ಅದನ್ನ ನೀವು ನೋಟ್ ಮಾಡ್ಕೋಬೇಕು. ಹಾಗಾಗಿ ಒಂದು ಬುಕ್ ಪೆನ್ ತೆಗೆದಿಟ್ಕೊಳ್ಳಿ. ನಾವು ಪಾಠ ಮಾಡ್ತಿದ್ದಂಗೆ ನೀವು ಅಲ್ಲೇ ಬರ್ಕೊಳಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ 14 ಅಲ್ಲಿ ಬರ್ಕೋಬೇಕು ನೀವು. ಸೊ 14 ನಂಬರ್ಗೆ 3 ಅಂತ. ಸೊ ಇದೇನು ಅಂತ ಹೇಳ್ತೀನಿ ನೆಕ್ಸ್ಟ್. ಸೊ 14ಗೆ 3 ಅಂತ ಬರ್ಕೊಳ್ಳಿ. ಓಕೆನಾ? 14ಗೆ 3, 13ಗೆ 2.5 ಅಂಡ್ 12ಗೆ 2, 11ಗೆ 1.5 ಅಂಡ್ 10ಗೆ 1 ಅಂತ ಬರ್ಕೊಳ್ಳಿ. ಹಾಗೇನೆ 15 2.5, 16 2, 17 1.5, 18 1. ಓಕೆ? 14 ಅನ್ನೋದು 3 ಅಂತ ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಹೇಗೆ ಬರ್ಕೋಬೇಕು ಅಂತ. 13, ಸೊ 13 12ಗೆಲ್ಲ ನೀವು ಡಿಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು ನಂಬರ್ಸ್ನ. ಹಾಗೆ 15 16 17ಗೂ ಪುನಃ ಡಿಕ್ರೀಸ್ ಮಾಡ್ಕೊಬಂದು 1ಗೆ ನಿಲ್ಸ್ಕೋಬೇಕು. ಓಕೆ? ಈ ತರ ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೊ ನೆನ್ಪಿಟ್ಕೊಳಕ್ ಈಸಿ ಆಗುತ್ತೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು 14 ಇಂದ ಸ್ಟಾರ್ಟ್ ಮಾಡಿದ್ದು, 14 = 3 ಅನ್ನೋಕ್ಕೋಸ್ಕರ. ಹಾಗೇನೆ ಇನ್ನೊಂದು ಕಾಲಮ್ ಬರ್ಕೊಳ್ಳಿ. 4ಗೆ 0, ಒಂದು 14ಗೆ 3, ಇನ್ನೊಂದು 4ಗೆ 0. ಅದಾದ್ಮೇಲೆ ನೆಕ್ಸ್ಟ್ 3ಗೆ 0.5, 2ಗೆ 1. ಓಕೆ? ನೆಕ್ಸ್ಟ್ 5ಗೆ 0.5 ಮತ್ತೆ 6ಗೆ 1 ಅಂತ ವ್ಯಾಲ್ಯೂ ಬರ್ದು ನೆನ್ಪಿಟ್ಕೊಬಿಡ್ಬೇಕು ಇದನ್ನ. ಸೊ ಈ ಕಾಲಮ್ ಗೊತ್ತಿತ್ತು ಅಂತಂದ್ರೆ ಈಸಿಯಾಗಿ ನೀವು ಬಾಂಡ್ ಆರ್ಡರ್ನ ಐಡೆಂಟಿಫೈ ಮಾಡ್ಬೋದು. ಸೊ ಅದೇನು ಅಂತ ನೋಡೋಣ. ಸೊ ನಿಮ್ಗೆ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ನಾನು ತಗೊಂಡಿದ್ದೀನಿ. ಓಕೆನಾ? ಒಂದಷ್ಟು ಎಕ್ಸಾಂಪಲ್ಸ್ ಯಾವುದು? ಆಕ್ಸಿಜನ್, ನೈಟ್ರೋಜನ್, ಸೊ ಅದಾದ್ಮೇಲೆ NO+, NO-, CN-. ಸೊ ಒಂದೊಂದಾಗಿ ಎಕ್ಸಾಂಪಲ್ ನ ಸಾಲ್ವ್ ಮಾಡಿದಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಮತ್ತೆ ಗೊತ್ತಾಗುತ್ತೆ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು. ಓಕೆನಾ? ಓಕೆ, ಫೈನ್. ಸೊ ಈಗ ಕೆಮಿಸ್ಟ್ರಿ ಅಂದ ತಕ್ಷಣ ನೀವು ಮೇನ್ ಆಗಿ ಪಿರಿಯಾಡಿಕ್ ಟೇಬಲ್ ಗೊತ್ತಿರುತ್ತೆ. ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಅಟ್ಲೀಸ್ಟ್ ನೀವು 30 to 50 ಎಲಿಮೆಂಟ್ಸ್ ಅಟಾಮಿಕ್ ನಂಬರ್ ನ ತಿಳ್ಕೊಂಡಿರ್ಬೇಕು.
ಓಕೆನಾ. ಅಟಾಮಿಕ್ ನಂಬರ್, ಮಾಸ್ ನಂಬರ್ ತಿಳ್ಕೊಂಡಿದ್ರೆ ತುಂಬಾನೇ ಒಳ್ಳೆಯದು. CET ಮತ್ತೆ ನೀಟ್ಗೆ ತುಂಬಾ ಯೂಸ್ ಆಗುತ್ತೆ. ಓಕೆ. ಸೊ ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? ಆಕ್ಸಿಜನ್ 8. ಓಕೆನಾ. ಹಾಗೆ ನೈಟ್ರೋಜನ್ ಎಷ್ಟು ಅಟಾಮಿಕ್ ನಂಬರ್? 7. ಹಾಗೆ ಇನ್ನೇನು ತಗೊಂಡಿದೀವಿ ಎಲಿಮೆಂಟ್ಸ್? ಕಾರ್ಬನ್ ತಗೊಂಡಿದೀವಿ, ಹಾಗಾಗಿ ಅಟಾಮಿಕ್ ನಂಬರ್ 6. ಓಕೆ. ಈಗ ಒಂದೊಂದಾಗಿ ನಾವು ಮಾಡ್ಕೊಂಡು ಹೋಗೋಣ. ಇವಾಗ ಆಕ್ಸಿಜನ್ 2, O2 ಇದೆ ಆಕ್ಸಿಜನ್. ಸೊ ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? 8. ಆಕ್ಸಿಜನ್ ಎಷ್ಟು ತಗೊಂಡಿದೀವಿ? ಆಕ್ಸಿಜನ್ 2 ಡಯಾಟಮಿಕ್ ಮಾಲಿಕ್ಯೂಲ್. ಸೊ ಹಾಗಾಗಿ ಮಲ್ಟಿಪ್ಲೈ ಬೈ 2 ಮಾಡಿ 8 2s ಎಷ್ಟಾಯ್ತು? 16 ಆಯ್ತು. ಸೊ 16 ಬರ್ತಿದೆ ಅಂತಂದ್ರೆ ನೀವೇನ್ ಮಾಡ್ಬೇಕು? ಆಗ್ಲೇ ನಾವ್ ಏನ್ ಬರ್ಕೊಂಡಿದೀವಿ ಅದನ್ನ ನೋಡ್ಕೊಳ್ಳಿ. ಸೊ 16 ಅಂತ ಅಂದ್ರೆ ಏನಿದೆ? ನಂಬರ್ 2. ಸೊ 2 ಅಂತ ಅಲ್ಲಿ ಬರ್ಕೋತೀರಾ. ಇದೇ ನಿಮ್ಗೆ ಬಾಂಡ್ ಆರ್ಡರ್. ಸೊ ಇದೇ ನಿಮ್ಗೆ ಆಕ್ಸಿಜನ್ ಬಾಂಡ್ ಆರ್ಡರ್. ಅರ್ಥ ಆಗ್ತಿದ್ಯಾ? ಸೊ ಬಾಂಡ್ ಆರ್ಡರ್ ಆಫ್ ಆಕ್ಸಿಜನ್. ಸೊ ಹಾಗೇನೆ ನೈಟ್ರೋಜನ್ ಚೆಕ್ ಮಾಡೋಣ. ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 7 ಇಂಟು 2. ಸೊ ಹಾಗಾಗಿ 7 2s are 14. ಸೊ 14ಗೆ ಎಷ್ಟು ಬರ್ತಾ ಇದೆ ವ್ಯಾಲ್ಯೂ? ಏನ್ ಬರ್ಕೊಂಡಿದ್ವಿ? 14ಗೆ 3. ಹಾಗಾಗಿ 3 is the bond order for nitrogen. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಹೋಗೋಣ NO+. ಸೊ ನೈಟ್ರೋಜನ್ ಅಂತ ಅಂದ್ರೆ 7, ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? 8 ಪ್ಲಸ್. ಸೊ ಕೆಮಿಸ್ಟ್ರಿಯಲ್ಲಿ ಪ್ಲಸ್ ಏನ್ ಇಂಡಿಕೇಟ್ ಮಾಡುತ್ತೆ? ವೇಕೆನ್ಸಿ, ಲಾಸ್ ಆಫ್ ಎಲೆಕ್ಟ್ರಾನ್, ರೈಟ್? ಲಾಸ್ ಆಫ್ 1 ಎಲೆಕ್ಟ್ರಾನ್, +1 ಅಂತ ಇರೋದ್ರಿಂದ ಲಾಸ್ ಆಫ್ 1 ಎಲೆಕ್ಟ್ರಾನ್, ಅದನ್ನ ನಾನು ಏನಂತ ಬರ್ಕೋತೀನಿ? -1 ಅಂತ ಬರ್ಕೊಳ್ತೀನಿ, ರೈಟ್? -1, 7, 8 - 1 7, 7 + 7 14. ಸೊ 14 ಬಾಂಡ್ ಆರ್ಡರ್ ಏನಾಯ್ತು? ಇಟ್ ಈಸ್ 3. ಸೊ ಸಿಂಪಲ್ ಆಗಿದೆ ಅಲ್ವಾ? ಜಸ್ಟ್ 5 seconds ಅಲ್ಲಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ. ಸೊ ನೆಕ್ಸ್ಟ್ ಹಾಗೇನೆ NO+2, 7 ನೈಟ್ರೋಜನ್, 8 ಆಕ್ಸಿಜನ್, +2 ಏನಂತ ಬರ್ಕೋತೀವಿ? -2, ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್. ಹಾಗಾಗಿ ಏನಾಗಬೇಕು? 8 - 2 ದಟ್ ಈಸ್ 6. 7 + 6, 7 + 6 ಎಷ್ಟಾಯ್ತು? 13. ಓಕೆ. ಸೊ 13 ಬಾಂಡ್ ಆರ್ಡರ್ ಏನಾಗಿರ್ಬೇಕು? 13 ಏನಿದೆ ಇಲ್ಲಿ? 2.5, ರೈಟ್? ಸೊ 2.5 is the bond order of NO+2. ಸೊ ಹಾಗೆ NO- ಹೋಗೋಣ. ಸೊ ನೈಟ್ರೋಜನ್ 7, ಆಕ್ಸಿಜನ್ 8. ಸೊ -1 ಏನಂತ ಬರ್ಕೋಬಹುದು? +1. -1 ಏನ್ ಇಂಡಿಕೇಟ್ ಮಾಡುತ್ತೆ? ಎಕ್ಸೆಸ್ ಆಫ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ. ಸೊ ಹಾಗಾಗಿ 7 + 9. ಓಕೆನಾ? ಎಷ್ಟಾಯ್ತು? 16. ಓಕೆ, 16. ಸೊ ಹಾಗಾಗಿ 16ಗೆ ಏನ್ ಬಂದಿದೆ? 2, ರೈಟ್? 2 is the bond order. Okay, so 2 is the bond order. ಗೊತ್ತಾಗಿದೆಯಾ? ಹಾಗೆ ನೆಕ್ಸ್ಟ್ ಹೋಗೋಣ. Cn- ಕಾರ್ಬನ್ 6, ನೈಟ್ರೋಜನ್ 7, -1 ನ +1 ಅಂತ ಬರ್ಕೋತೀವಿ. ಸೊ ಹಾಗಾಗಿ ಏನಾಗಬೇಕು? 14. ಸೊ 14 ಅಂತ ಅಂದ್ರೆ ಬಾಂಡ್ ಆರ್ಡರ್ ಎಷ್ಟಾಯ್ತು? 3. ತುಂಬಾ ಸಿಂಪಲ್ ಆಗಿದೆಯಲ್ಲ? ಸೊ ನಿಮಗೆ ಯಾವ ತರ ಎಲ್ಲ ಕ್ವಶನ್ಸ್ ಬರಬಹುದು ನೋಡೋಣ. ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ನಿಮಗೆ CET ಅಲ್ಲಿ ನಿಮಗೆ ಇದೇ ತರ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಸೊ ನೀವು CET ಕ್ಲಾಸಸ್ ನೋಡ್ತೀರಾ, ಆ ಚಾಪ್ಟರ್ ನಾನು ತೋರಿಸ್ತೀನಿ. ಆಕ್ಸಿಜನ್ ಮತ್ತೆ ನೈಟ್ರೋಜನ್, ಸೊ ಯಾವ ಬೇಸಿಸ್ ಮೇಲೆ ಬಾಂಡ್ ಆರ್ಡರ್ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂತ. ಆಕ್ಸಿಜನ್ ನೈಟ್ರೋಜನ್ ಆಲ್ಮೋಸ್ಟ್ ನಿಮಗೆ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಆಕ್ಸಿಜನ್ ನೈಟ್ರೋಜನ್ ಅಂತ ಹೇಳಿದೆ. ಓಕೆನಾ? ಸೊ ವಿಚ್ ಅಮೌಂಗ್ ದಿ ಫಾಲೋಯಿಂಗ್ ಶೋಸ್ ಹೈಯೆಸ್ಟ್ ಬಾಂಡ್ ಆರ್ಡರ್? ಓಕೆ. ಸೊ ಆಪ್ಷನ್ ಅಲ್ಲಿ ಕೊಟ್ಟಿರಬಹುದು. ಯಾವುದು? ಆಕ್ಸಿಜನ್ +2ನ, +1ನ, ಪ್ಲಸ್ ಇಲ್ಲಾಂದ್ರೆ ಆಕ್ಸಿಜನ್. ಸೊ ಆಪ್ಷನ್ ಅಲ್ಲಿ ಯಾವ್ದಾದ್ರು ಇರಬಹುದು. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ, ಜಸ್ಟ್ ಜನರಲ್ ಆಗಿ ಕೊಟ್ಟಿರೋದು. ಇದಕ್ಕೆ ಆನ್ಸರ್ ಮಾಡೋಣ. ಇವಾಗ ಆಕ್ಸಿಜನ್ 2+ ಇದೆ, ಆಕ್ಸಿಜನ್ ಇದೆ, ಆಕ್ಸಿಜನ್ ಮೈನಸ್ ಇದೆ. ಓಕೆ, ಆಕ್ಸಿಜನ್ ಪ್ಲಸ್ ಇದು, ಸಾರಿ, ಆಕ್ಸಿಜನ್ ಪ್ಲಸ್, ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಮೈನಸ್ ಇದೆ. ಸೊ ಇದರಲ್ಲಿ ಹೈಯೆಸ್ಟ್ ಬಾಂಡ್ ಆರ್ಡರ್ ಯಾವುದಕ್ಕೆ ಬರುತ್ತೆ? ಸೊ ಚೆಕ್ ಮಾಡ್ತೀರಾ? ಸೊ ವಿಡಿಯೋ ಪಾಸ್ ಮಾಡಿ ಫೈಂಡ್ ಔಟ್ ಮಾಡಿ ಏನ್ ಬರುತ್ತೆ ಆನ್ಸರ್, ಯಾವುದಕ್ಕೆ ಹೈಯೆಸ್ಟ್ ಇದೆ ಅಂತ. ಸೊ 5 seconds ಅಲ್ಲಿ ನೀವು ಚೆಕ್ ಮಾಡ್ಬೋದು. ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ಬಿಟ್ಟು ಆನ್ಸರ್ ಮಾಡಿ ನೋಡೋಣ. ಓಕೆ, ಸೊ ಆಕ್ಸಿಜನ್ ಪ್ಲಸ್ ಬರ್ಕೊಳ್ಳೋಣ ಈ ಕಡೆ, ಆಕ್ಸಿಜನ್ ಅಂಡ್ ಆಕ್ಸಿಜನ್ ಮೈನಸ್. ಸೊ ಫಾಸ್ಟ್ ಆಗಿ ಮಾಡೋಣ ಇದನ್ನ. ಸೊ ಆಕ್ಸಿಜನ್ ಎಷ್ಟು? ಆಕ್ಸಿಜನ್ 8 × 2
plus 1 minus 1. Okay, 8 2s are 16 minus 1 ಎಷ್ಟಾಯ್ತು 15. ಸೊ 15 ಅಂದ ತಕ್ಷಣ ಏನ್ ಬರ್ತಾ ಇದೆ, ದಟ್ ಈಸ್ 2.5, ರೈಟ್. ಸೊ 2.5 ಬಂತು ಬಾಂಡ್ ಆರ್ಡರ್. ಹಾಗೇನೆ ನೆಕ್ಸ್ಟ್ 8 2s are 16. ಸೊ ಎಷ್ಟು ಬರುತ್ತೆ ಬಾಂಡ್ ಆರ್ಡರ್, ಸೊ 16 ಗೆ 2, ರೈಟ್. ಆಕ್ಸಿಜನ್ minus 2, 8 2s are 16 minus 1 ಅಂತಂದ್ರೆ plus 1, that is 17 ಬರ್ತಾ ಇದೆ. ಸೊ 17 ಅಂತಂದ್ರೆ ಬಾಂಡ್ ಆರ್ಡರ್ ಏನಾಗುತ್ತೆ 17, that is 1.5, ರೈಟ್. 1.5. ಸೊ 1.5 ನೋಡಿ ಇಲ್ಲಿ ಮೂರಕ್ಕೂ ಬಾಂಡ್ ಆರ್ಡರ್ ಸಿಕ್ಕಿದೆ, 2.5, 2 and 1.5. ಯಾವುದಕ್ಕೆ ಬಾಂಡ್ ಆರ್ಡರ್ ಜಾಸ್ತಿ ಇದೆ? ಸುಮ್ಮನೆ ನಾವು ಹೀಗೆ ನೋಡೋದಾದ್ರೆ ಬಾಂಡ್ ಆರ್ಡರ್ ಜಾಸ್ತಿ, ಆಕ್ಸಿಜನ್ ಮೈನಸ್ ಅಂತ ಬರೆದು ಬಿಡ್ತೀವಿ. ಆಕ್ಚುಲಿ ನೋಡಿ ಬಾಂಡ್ ಆರ್ಡರ್ ಯಾವುದಕ್ಕೆ ಜಾಸ್ತಿ ಇದೆ, ಹೈಯೆಸ್ಟ್ ಬಾಂಡ್ ಆರ್ಡರ್, ದಟ್ ಈಸ್ ಆಕ್ಸಿಜನ್ ಪ್ಲಸ್. ಓಕೆ, ಆಕ್ಸಿಜನ್ ವಿತ್ ಪಾಸಿಟಿವ್ ಚಾರ್ಜ್ಗೆ ಬಾಂಡ್ ಆರ್ಡರ್ ಜಾಸ್ತಿ ಇದೆ 2.5. ಹಾಗೇನೆ ನೀವು ನೈಟ್ರೋಜನ್ ಫೈಂಡ್ ಔಟ್ ಮಾಡ್ತೀರಾ ಈಗ. ಸೊ ನೈಟ್ರೋಜನ್ ಫೈಂಡ್ ಔಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ಸೊ ನಾನು ಆನ್ಸರ್ ತಿಳಿಸ್ತೀನಿ ಏನು ಅಂತ. ಸೊ ನೈಟ್ರೋಜನ್ minus nitrogen with positive charge. ಸೊ ಇದರಲ್ಲಿ ಹೈಯೆಸ್ಟ್ ಬಾಂಡ್ ಆರ್ಡರ್ ಯಾವುದಕ್ಕೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಓಕೆ, ಹೈಯೆಸ್ಟ್ ಬಾಂಡ್ ಆರ್ಡರ್. ಸೊ ಇದೇ ತರ ನಿಮ್ಗೆ ಇನ್ನೂ ಟ್ರಿಕ್ಸ್ ಮತ್ತೆ ಟಿಪ್ಸ್ ಬೇಕು ಅಂತಂದ್ರೆ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.